ವಿರಾಮದ ಬಳಿಕ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ವನಿತಾ ಅವರೇ, ವಿರಾಮಕ್ಕೂ ತಿಳಿಸ್ತಾ ಇದ್ರೆ ಮಕ್ಕಳು ಎಷ್ಟು ಮಟ್ಟಿಗೆ ಟ್ಯಾಲೆಂಟೆಡ್ ಆಗಿದ್ದಾರೆ ಅಂತ. ನನ್ನಲ್ಲಿ ಬಂದಂತಹ ಕ್ವಶನ್ ಏನಂದರೆ, ಆ್ಯಸ್ ಯೂಶುವಲ್ ಇಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿರೋದ್ರಿಂದ ರಜಾ ಬಂದಿದ ತಕ್ಷಣ ಮನೆಗಳಿಗೆ ಹೋಗೋಕ್ಕೆ ಪ್ರಿಫರ್ ಮಾಡ್ತಾರೆ. ಸೊ ನೀವು ಮಕ್ಕಳನ್ನೆಲ್ಲ ಗುಂಪಾಗಿ ಎಲ್ಲಾದರೂ ಎಕ್ಸ್ಪ್ಲೋಷರ್ ಅಂತ ಒಂದು ಟ್ರಿಪ್ ಥರ ಕರ್ಕೊಂಡು ಹೋಗ್ತೀರಾ, ಹೇಗೆ? ಅಫ್ಕೋರ್ಸ್ ಆಸ್ ಪಾರ್ಟ್ ಆಫ್ ಕರಿಕ್ಯುಲಮ್ ಆ್ಯಕ್ಟಿವಿಟಿ ಅಂತ ಹೇಳಿ ಮಕ್ಕಳಿಗೆ ಫೀಲ್ಡ್ ಟ್ರಿಪ್ ಅಂತ ಹೇಳಿ, ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಹೇಳಿ ಅವ್ರವ್ರ ಸೆಕ್ಷನಿಗೆ ತಕ್ಕ ಹಾಗೆ ಕಳಿಸ್ತೀವಿ. ಅವರ ನೋಟ್ ಕರಿಕ್ಯುಲಮಲ್ಲಿ ಹೇಗೆ ಅನ್ವಯಿಸುತ್ತೆ ಅದ್ರ ಪ್ರಕಾರ ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಹೋಗಿ ಬರ್ತಾರೆ. ಅದ್ರ ಜೊತೆಗೆ ಸಣ್ಣ ಪುಟ್ಟ ಪ್ರಾಜೆಕ್ಟ್ಸ್ ಅಂತ ಮಾಡ್ತೀವಿ. ಈ ಪ್ರಾಜೆಕ್ಟ್ಸ್ ಸುತ್ತಮುತ್ತಲು ಅವರ ಕರಿಕ್ಯುಲಮ್ ಬಗ್ಗೆ ಏನು ಅನ್ವಯಿಸುತ್ತೆ ಆ ಥರ ಸ್ಮಾಲ್ ಪ್ರಾಜೆಕ್ಟ್ಸ್ಗೆ ಅಂತ ಹೇಳಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಹೇಳಿ ಅವ್ರಿಗೆ ಅದಕ್ಕೂ ಕಳಿಸ್ಕೊಡ್ತೀವಿ. ಇದೆಲ್ಲ ಬಿಟ್ಟು ಆ್ಯನ್ಯುವಲ್ ಟ್ರಿಪ್ಸ್ನ ಆರ್ಗನೈಸ್ ಮಾಡ್ತೀವಿ. ಆ್ಯನ್ಯುವಲ್ ಟ್ರಿಪ್ಸ್ ಬಂದು ಒಂದು ಟ್ರಿಪ್ ಇಂಟರ್ನ್ಯಾಷನಲ್ ಟ್ರಿಪ್ ಇರುತ್ತೆ ಮತ್ತು ಒಂದು ಟ್ರಿಪ್ ವಿದಿನ್ ದ ಕಂಟ್ರಿ, ಸೊ ದ್ಯಾಟ್ ಆಲ್ ದ ಚಿಲ್ಡ್ರನ್ ಗೆಟ್ ಅ ಚಾನ್ಸ್ ಟು ಗೋ. ಆ್ಯಂಡ್ ಆ್ಯಕ್ಚುಲಿ ದ ನಂಬರ್ಸ್ ಆರ್ ಪ್ಲೆಂಟಿ. ಇನ್ಫ್ಯಾಕ್ಟ್ ನಾನು ಹೇಳಬೇಕು ಅಂದರೆ ಓವರ್ ಎಂಥೂಸಿಯಾಸ್ಟಿಕ್. ಪ್ರತಿಯೊಂದು ಇದರಲ್ಲೂ ಇಲ್ಲೂ ಹೋಗಬೇಕು, ಎರಡು ಕಡೆನೂ ಹೋಗಬೇಕು ಅನ್ನೋ ಒಂದು ಸಿಚುವೇಶನ್ ಹಲವಾರು ಬಾರಿ ಬರುತ್ತೆ. ಸೊ ದ್ಯಾಟ್ ಒಂದು ವಿ ಹ್ಯಾವ್ ಟು ಟೈಮ್ ದ ಟ್ರಿಪ್ಸ್. ಅದ್ರ ಜೊತೆಗೆ ಅಫ್ಕೋರ್ಸ್ ನಾನು ಮಕ್ಕಳಿಗೆ ಒಂದು ಸ್ವಲ್ಪ ಆ್ಯಕ್ಟಿವಿಟಿ ಬೇಸ್ಡ್ ಅಂತ ಹೇಳಿ, ಪರ್ಸ್ನಾಲಿಟಿ ಡೆವಲಪ್ ಎರಡೂ ಸೇರಬೇಕು ಅಂತ ಹೇಳಿ ವಿ ಟೇಕ್ ದೆಮ್ ಫಾರ್ ಟ್ರೆಕ್ಕಿಂಗ್, ರಾಫ್ಟಿಂಗ್, ರಾಪ್ಲಿಂಗ್ ಅಂತ ಹೇಳಿ ಒಂದು ಆ್ಯಕ್ಟಿವಿಟಿ ಬೇಸ್ಡ್ ಇದಕ್ಕೂ ಕರ್ಕೊಂಡು ಹೋಗ್ತೀವಿ, ವರ್ಕ್ಶಾಪ್ ಥರ ಒಂದು 2 ಡೇಸ್ಗೆ. ಆ್ಯಂಡ್ ಜನರಲಿ ಇದನ್ನು ಹೈಸ್ಕೂಲ್ ಮಕ್ಕಳಿಗೆ ಟು ಬ್ರಿಂಗ್ ಡೌನ್ ಟು ಟೋನ್ ದೆಮ್ ಅಂತ ಹೇಳಬೇಕು ಅಂತ ಹೇಳಿದ್ರೆ. ಆ್ಯಂಡ್ ಅದಲ್ಲದೆ ಹೆಚ್ಚಾಗಿ ದಿ ಆಲ್ ಕಮ್ ಟುಗೆದರ್ ಆ ಒಂದು ಟ್ರಿಪ್ಗೆ ಅಂತ ಹೋದಾಗ. ಸೊ ಆ ಇಂಟರಾಕ್ಷನ್ ವಿತ್ ಟೀಚರ್ಸು, ಅವ್ರು ಕಲಿಯೋ ಆಸಕ್ತಿ, ಆ ಒಂದು ಇಂಟ್ರೆಸ್ಟು, ಸೊ ಆಲ್ ದಿ ಎನರ್ಜಿ ಇಸ್ ಬರ್ನ್ಟ್ ದೇರ್ ಆ್ಯಂಡ್ ದೇ ಕಮ್ ಬ್ಯಾಕ್ ವಿತ್ ಅ ಲಾಟ್ ಆಫ್ ಎನರ್ಜಿ ಅಗೇನ್, ರೆಡಿ ಟು ಟೇಕ್ ದ ಚಾಲೆಂಜಸ್ ದಟ್ ಕಮ್. ಸೊ ಇದನ್ನ ಜನರಲಿ ವಿ ಫಿನಿಶ್ ಇಟ್ ಇನ್ ದ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ ಬಿಕಮ್ಸ್ ಅಕಾಡೆಮಿಕ್ ಟರ್ಮ್. ಸೊ ಇದಿಷ್ಟು ಆ್ಯಕ್ಟಿವಿಟೀಸ್ನ ಅದಕ್ಕೆ ಮುಂಚೆ ಮಾಡ್ಕೋತೀನಿ. ಆಗಲೇ ಮಾತಾಡ್ತಾ ಹೇಳಿದರೆ ಏನಂತಂದರೆ, ಈಗ ದಾವಣಗೆರೆ ಈ ಲೊಕೇಶನ್ ಏನಿದೆ ರೆಸಿಡೆನ್ಷಿಯಲ್ ಸ್ಕೂಲ್ ಇರುವಂಥದ್ದು ನಾರ್ತ್ ಸೌತ್ ಇನ್ ಮಿಡಲ್ ಇದೆ ಅಂತ ಹೇಳಿದ್ರಿ. ಸೊ ಇಲ್ಲಿ ಎಲ್ಲೆಲ್ಲಿಂದ ಸ್ಟೂಡೆಂಟ್ಸ್ಗಳು ಬಂದಿದ್ದಾರೆ, ಯಾವ್ಯಾವ ಕಡೆಯಿಂದ, ಯಾವ್ಯಾವ ಡಿಸ್ಟಿಕ್ ಆಗ್ಬೋದು, ಸೊ ಸ್ಟೇಟ್ಸ್ ಆಗ್ಬೋದು, ಸ್ಟೂಡೆಂಟ್ಸ್ಗಳಿದೆಯಾರ, ಹೇಗೆ? ಅಫ್ಕೋರ್ಸ್ ನಮ್ಮ ಸ್ಕೂಲಲ್ಲಿ ನಾವು ಹೆಮ್ಮೆಯಾಗಿ ಹೇಳ್ಕೊಬೋದು, ಎಲ್ಲ ಪ್ರಾಂತದಿಂದನೂ ಮಕ್ಕಳಿದ್ದಾರೆ. ನನಗೆ ಹೆಚ್ಚಾಗಿ ಒಂದು ಸೆಕ್ಟರ್ ನಾನು ಹೇಳಬೇಕು ಅಂದರೆ ಉತ್ತರ ಕರ್ನಾಟಕ, ರೈಟ್ ಅಪ್ ಟಿಲ್ ಬೀದರ್ ಸುಮಾರು ಮಕ್ಕಳಿಲ್ಲಿದ್ದಾರೆ ನನ್ನ ಜೊತೆ. ಡೌನ್ ಸೌತ್ ಹೇಳಬೇಕು ಅಂದರೆ ರೈಟ್ ಡೌನ್ ಟಿಲ್ ಬ್ಯಾಂಗ್ಳೂರ್ ಮಕ್ಕಳಿದ್ದಾರೆ. ಇದ್ರ ಬಿಟ್ಟು ಬೇರೆ ಸ್ಟೇಟ್ಸಿಂದಿದ್ದಾರೆ. ಆ್ಯಂಡ್ ಇಂಡಿಯನ್ ನ್ಯಾಷನಲ್ಸ್ ಹೊರಗಡೆಯಿಂದ ಮಲೇಷ್ಯಾ, ಸೌದಿ ಅರೇಬಿಯಾ, ಕತಾರ್, UAE ಎಲ್ಲ ಕಡೆಯಿಂದನೂ ಮಕ್ಕಳಿದ್ದಾರೆ ನಮ್ಮ ಕಡೆ. ಹಾಗೆ ಆ್ಯಸ್ ಅ ಪ್ರಿನ್ಸಿಪಲ್, ಆ್ಯಸ್ ಅ ಪೇರೆಂಟ್ ಹೇಳೋದಾದರೆ, ಮಕ್ಕಳಿಗೆ ಕೇವಲ ಒಂದು ಎಜುಕೇಷನ್ ಅಷ್ಟೇ ಇಂಪಾರ್ಟೆಂಟಾ, ಅದನ್ನು ಹೊರತುಪಡಿಸಿದಂತೆ ಒಂದು ಕರಿಕ್ಯುಲಮ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋದಾಗ್ಬೋದು, ಯಾವುದಾದ್ರೂ ಒಂದು ಪಾರ್ಟಿಸಿಪೇಷನಲ್ಲಿ ಭಾಗವಹಿಸುವಂಥದ್ದಾಗ್ಬೋದು, ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್ ಇರುತ್ತೆ, ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಇರುತ್ತೆ. ಸೊ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ಎಲ್ಲ? ಅಫ್ಕೋರ್ಸ್ ಸಿನ್ಸ್ ವಿ ಆರ್ ಅ ರೆಸಿಡೆನ್ಷಿಯಲ್ ಸ್ಕೂಲ್, ಇಟ್ಸ್ ನಾಟ್ ಜಸ್ಟ್ ಸ್ಕೂಲಿಂಗ್ ದಟ್ ವಿ ಟೇಕ್ ಕೇರ್ ಆಫ್, ವಿ ಹ್ಯಾವ್ ಟು ಪೇರೆಂಟ್ ದೆಮ್ ಟು. So at Karna, moral values is a bare necessity, and especially today value education plays a major role. Along with the curriculum comes value education too, because we provide that kind of facilitate to the child so that he is able to reach out to the country as well as to become a responsible citizen. And our aim is to see that every child has the opportunity of going through all of this, so we don't leave anything that is unleft by the parent. We make sure that the child gets everything. ಇದರ ಜೊತೆಗೆ ವಿ ಬಿಗಿನ್ ವಿತ್ ಕಾಂಪಿಟೇಷನ್ಸ್ ವಿದಿನ್ ದ ಸ್ಕೂಲ್. ಇಂಟರ್ ಹೌಸ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ ಪ್ರತಿ ಶನಿವಾರ ಹಾಫ್ ಅ ಡೇ ಆ್ಯಕ್ಟಿವಿಟಿ ಇಸ್ ಕೆಪ್ಟ್ ಅಸೈಡ್, ವೇರ್ ವಿ ಹ್ಯಾವ್ ಐದರ್ ಇಂಡೋರ್ ಆ್ಯಕ್ಟಿವಿಟೀಸ್ ಆರ್ ಔಟ್ಡೋರ್ ಆ್ಯಕ್ಟಿವಿಟೀಸ್, ಲಿಟ್ರರಿ ಆ್ಯಂಡ್ ಸ್ಪೋರ್ಟಿಂಗ್. ಇದ್ರ ಜೊತೆಗೆ ಈ ಮಕ್ಕಳು ಅಲ್ಲಿಂದ ಗೆದ್ಕೊಂಡು ಬಂದಿರೋಂಥ ಮಕ್ಕಳನ್ನ ವಿ ಪುಟ್ ದೆಮ್ ಫಾರ್ ಇಂಟರ್ ಸ್ಕೂಲ್ ಆ್ಯಕ್ಟಿವಿಟೀಸ್. ಅಗೇನ್ ಅಲ್ಲೂ ಭಾಗವಹಿಸ್ಕೊಂಡು ಬರ್ತಾರೆ ನನ್ನ ಮಕ್ಕಳು. ಆ್ಯಂಡ್ ಐ ಕ್ಯಾನ್ ಪ್ರೌಡ್ಲಿ ಟೆಲ್ ಯು, ನನ್ನ ಮಕ್ಕಳು ಎಲ್ಲೆಲ್ಲಿ ಇಂಟರ್ ಸ್ಕೂಲ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸಿದ್ದಾರೆ, ದೇ ಹ್ಯಾವ್ ಸರ್ಟ್ಲಿ ಒನ್ ಅ ವೆರಿ ಗುಡ್ ಪ್ಲೇಸ್, ಈವನ್ ಅಪ್ ಟು ದ 3rd to the 9th to the 10th. I'm talking about 250 schools in which my children were able to come up to that level. So that is the academic side. So also, as I told you earlier, sporting side, we are heroes everywhere.
ಜೊತೆಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇರೋವಂಥದ್ದು ಸ್ಕೂಲ್ನ ಒಂದು ಸರೌಂಡಿಂಗ್ಸಲ್ಲಿ. ಸೊ ಅದಕ್ಕೆ ಎಲ್ಲ ಕೋಚ್ ಅಂತೆಲ್ಲ ಇರ್ತಾರಾ ಹೇಗೆ ಮಕ್ಕಳಿಗೆ? ನಾವು 8ರಿಂದ 10 ಗೇಮ್ಸ್ ಪ್ರೊವೈಡ್ ಮಾಡ್ತೀವಿ ಮಕ್ಕಳಿಗೆ. ಪ್ರತಿಯೊಂದು ಗೇಮ್ಗೂ ವಿ ಹ್ಯಾವ್ ಅ ಕೋಚ್ ಕಮ್ಮಿಂಗ್. ಆ ಕೋಚ್ ಈಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಗುಡ್ ಕ್ಲಬ್ಸ್ ಆ್ಯಂಡ್ ಸೆಂಟರ್ಸ್ ವೆರ್ ಇನ್ ದೇ ಬ್ರಿಂಗ್ ಇನ್ ದೇರ್ ಟೀಮ್ಸ್ ಟುಗೆದರ್. ಆ್ಯಂಡ್ ಹಿಯರ್ ಹೂಎವರ್ ವಿ ಟ್ರೈನ್ we make sure that we put them in all these activities and they are exposed. And ಬರೀ ಕ್ವಾಲಿಫೈ ಆಗಿರೋಂಥ ಮಕ್ಕಳು ಅಂತಲೇ ಅಲ್ಲ, ಪ್ರತಿಯೊಂದು ಚೈಲ್ಡ್ಗೂ ಎವ್ರಿ ಆ್ಯಕ್ಟಿವಿಟಿ ಹಿ ಹ್ಯಾಸ್ ಟು ಲರ್ನ್. ಆ್ಯಂಡ್ ವಿ ಜನರಲಿ ಸಿ ದ್ಯಾಟ್ ಅವನ ಸ್ಕೂಲಿಂಗ್ ಲೈಫಲ್ಲಿ ಆಸ್ ಲಾಂಗ್ ಆಸ್ ಕರಿಕ್ಯುಲಮ್ ಲಾಸ್ಟ್ ವಿ ಆಲ್ ಹ್ಯಾವ್ ಟು ಟೇಕ್ ಇಟ್ ಆಸ್ ಅ ಫಾರ್ಮ್ ಆಫ್ ಅಕಾಡೆಮಿಕ್ ಸೈಡ್. ಬಟ್ ಅಲಾಂಗ್ ವಿತ್ ದ್ಯಾಟ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಇರಬೇಕು ಮಕ್ಕಳಿಗೆ. ನಾಳೆ ಒಂದು ಹಾಬಿ ಅಂತ ಹೇಳ್ಕೋಬೇಕು ಅಂದರೆ ಆ ಹಾಬಿದು ಜೆನೆಸಿಸ್ ಬಂದು ಸ್ಕೂಲಲ್ಲೇ ಆಗೋದು. ಆ ಮಗುಗೆ ಓದೋದು ಬಿಟ್ಟು ಅದು ಬಿಟ್ಟು ಅವನ ಆಸಕ್ತಿ ಬೇರೆ ಎಲ್ಲೆಲ್ಲಿದೆ ಅಂತ ಹೇಳೋದಕ್ಕೆ. ಸೊ ಆ ಎಲ್ಲ ಆ್ಯಕ್ಟಿವಿಟೀಸ್ಗೂ ನಾವು ನೋಡಬೇಕು ಅಂದರೆ ಆ ಹಾಬೀಸ್ನ ಡೆವಲಪ್ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ಆ ಹಾಬೀಸ್ಗಿನ ಮುಂದೆ ಅದೇ ಥರ ಗೇಮ್ಸ್ ಆ್ಯಕ್ಟಿವಿಟೀಸ್ ಆಗಲಿ ಅಥವಾ ಇನ್ಯಾವುದೇ ಲಿಟ್ರರಿ ಆ್ಯಕ್ಟಿವಿಟೀಸಲ್ಲಾಗಲಿ ಆ ಮಕ್ಕಳನ್ನ ಅಷ್ಟೇ ಎನ್ಕರೇಜ್ ಮಾಡಿ ಎಲ್ಲ ಕಡೆಯೂ ಭಾಗವಹಿಸುವಾಗ ಮಾಡ್ತೀವಿ. ಆ್ಯಂಡ್ ಅಫ್ಕೋರ್ಸ್ ಅವರ್ ಅಸೆಟ್ ಇಸ್ ದ ಪೂಲ್. And whether it is my 6-year-old or my 16-year-old, ವಾರದಲ್ಲಿ they get it thrice a week. ಅವರವರ ಟೈಮ್ ಸ್ಕೆಡ್ಯೂಲ್ ಮಾಡಿರ್ತೀವಿ. ಸೊ they take a dip in the pool and enjoy the waters there and also the pleasant weather here. ಹಾಗೆ PSS EMR ಒಂದು ಸ್ಕೂಲ್ನ ಇನ್ನೂ ಡೆವಲಪ್ ಮಾಡಬೇಕು ಅನ್ನೋಂಥದ್ದು ಅಥವಾ ಈ ಸ್ಕೂಲ್ನ ಈ ರೀತಿಯಾಗೂ ಕೂಡ ನಾನು ನೋಡ್ಬೋದು ಅನ್ನುವಂಥದ್ದು ಏನಾದರೂ ಹೋಪ್ಸ್ ಅಥವಾ ಡೆಸ್ಟಿನೀಸ್ ಆ ಥರದ್ದೇನಿದೆ ನಿಮಗೆ? Certainly keeping the vision and the mission of the school, I'm certainly looking at quality education to reach out to the child, and along with it we have come a long way. And I certainly want to see one day we would be one of the best schools in the country, and I'm leaving no stone unturned. ಅದನ್ನು ಎಲ್ಲ ಒಂದು ರೀತಿಯಲ್ಲಿ ಅದನ್ನು ಅಳವಡಿಸ್ಕೊಂಡು ನನ್ನ ಮಕ್ಕಳಿಗೆ ಟು ಗಿವ್ ಅವರ್ ಬೆಸ್ಟ್ ಅನ್ನೋ ಒಂದು ಉದ್ದೇಶದಲ್ಲಿ ಟುಮಾರೋ ವಿ ಅರ್ನ್ ಅ ಗ್ರೇಟ್ ನೇಮ್, ನಾಟ್ ಫಾರ್ ಅವರ್ ಸೆಲ್ವ್ಸ್ ಬಟ್ ಟು ದ ಚಿಲ್ಡ್ರನ್ ಹೂ ಆರ್ ವೆರಿ ಪ್ರೆಷಿಯಸ್ ಟು ಅಸ್, ಆ್ಯಂಡ್ ವಿ ವಾಂಟ್ ಟು ಡೆಲಿವರ್ ದ ಬೆಸ್ಟ್ ಟು ದೆಮ್ ಆಲ್ವೇಸ್. ಎಸ್, ಇವತ್ತಿನ ಸಂಚಿಕೆಯಲ್ಲಿ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಬಗ್ಗೆ ಇಷ್ಟೆಲ್ಲ ಇನ್ಫಾರ್ಮೇಷನ್ನ ಕೊಟ್ರಿ. ಸೊ ಮಕ್ಕಳು ಯಾವ ರೀತಿ ಇರಬೇಕು, ನೀವು ಯಾವ ರೀತಿ ಫೆಸಿಲಿಟೀಸನ್ನು ಕೊಡ್ತೀರಿ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಸಾಧಕರು. ಚಾನಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್.